ನೋಡ್ಬೋದು. ಇದು ಇಷ್ಟು ದಪ್ಪ ಇತ್ತು ನನಗೆ, ಇದು ದಪ್ಪ ಇತ್ತು, ಇದು ದಪ್ಪ ಇತ್ತು. ಎಣ್ಣೆ ಹಾಕ್ಕೊಳ್ಳೋ ಥರ ಹಿಂಗೆ ಹಾಕ್ಕೊಳ್ತೀನಿ. ಎಣ್ಣೆ ಹಚ್ಕೊತೀವಲ್ಲ ನಾವು, ಹಾಗೆ ಇಟ್ಟು ಒಣಗಕ್ಕೆ ಬಂದಾಗ ಕೈ ಒದ್ದೆ ಮಾಡ್ಕೊಳ್ಳಿ. ಈ ಥರ ಕೈ ಒದ್ದೆ ಮಾಡ್ಕೊಂಡು ಹೀಗೆ ರಬ್ ಮಾಡ್ಕೊಳ್ಳಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈಗ ಇವತ್ತು ಭಾನುವಾರ ಆಗಸ್ಟ್ 16 ಒಂದು ನನಗೆ ಸನ್ಮಾನ ಇಟ್ಕೊಂಡಿದ್ರು. ನೀವೆಲ್ರಿಗೂ ತಲೆಯಲ್ಲಿ ಇವಳಿಗೆ ಏನು ಸನ್ಮಾನ ಕೊಡ್ತಾರೆ, ಓದಿರೋದು 7ನೇ ಕ್ಲಾಸು, ಇಂಗ್ಲೀಷ್ ಓದಕ್ಕೆ ಬರಲ್ಲ, ಯಾವ ಭಾಷೆನೂ ಬರಲ್ಲ, ಯಾವುದಕ್ಕೆ ಇವಳಿಗೆ ಸನ್ಮಾನ ಕೊಡ್ತಾ ಇದ್ದಾರೆ ಅಂತ ನಿಮ್ಮೆಲ್ರಿಗೂ ತಲೆಯಲ್ಲಿ ಒಂದು ಅನುಮಾನ ಇರ್ಬೋದು. ಅದು ನನ್ನ ಪ್ರಾಡಕ್ಟ್ ತೊಗೊಂಡು ಅವ್ರಿಗೆ ಒಳ್ಳೊಳ್ಳೆ ರಿವ್ಯೂ ಸಿಕ್ಕಿದೆ ಅಂತ ಹೇಳಿ ಅವರು ಬೇರೆಯವ್ರಿಗೆ ರೆಕಮೆಂಡ್ ಮಾಡಿ ನನಗೆ ಇದು ಸನ್ಮಾನ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಗೆ ಏನು ಅಂತ ಗೊತ್ತಿಲ್ಲ. ನೋಡಿ, ನಾನು ಮೊನ್ನೆ ಹೇಳ್ದೆ ಈ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದೆ. ಈಗ ರೆಡಿಯಾಗಿದ್ದೀನಿ. ನಾನೀಗ ಆಟೋ ಬುಕ್ ಮಾಡ್ಕೊಂಡಿದ್ದೀನಿ. ಈಗ ಹೊರಟಿದ್ದೀನಿ ನಾನು. ಈಗ ನಾನು ಆಟೋ ಬಂದುಬಿಡತ್ತೆ. ಮುಂದೆ ನಾನು ಹೇಗೆ ರೆಡಿ ಆದೆ ಏನು ಅಂತ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋನೆಲ್ಲಾದರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಏನಂದರೆ ಏನೂ ಗೊತ್ತಾಗಲ್ಲ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಬಣ್ಣ ಹಚ್ಕೊಳ್ಳೋದಕ್ಕೆ ರೆಡಿ ಇಟ್ಕೊಂಡಿದ್ದೀನಿ. ಯಾವ ಬಣ್ಣ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಗಂಜಿ ಮಾಡ್ಕೊಂಬಿಡ್ತೀನಿ. ರಾಗಿ ಅಂಬ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ. 2 ಲೋಟ ಕುಡಿಯೋದು ನಾನು ದಿನಕ್ಕೆ, ಬೆಳಗ್ಗೆ ಅಥವಾ ಸಾಯಂಕಾಲ ಊಟಕ್ಕೆ ನಾನು ಮಾಡ್ತಿರೋ ರಾಗಿ ಅಂಬ್ಲಿ. ತುಂಬ ಐಟಮ್ ಹಾಕಿರ್ತೀನಿ ಇದಕ್ಕೆ. ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಆಗದೆ ಇದ್ದರೂ ಫ್ಯಾಟ್ ಲಾಸ್ ಆಗುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ತುಂಬ ಜನ ಕೇಳ್ತಾ ಇರ್ತಾರೆ, ಇವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಕೊಲೆಸ್ಟ್ರಾಲು ಕಡಿಮೆ ಮಾಡುತ್ತೆ. ನಾನು ಎಷ್ಟು ತಗೊಳ್ತೀನಿ ಏನು ಅಂತ ನೋಡಿ. ಇದು ನಾನು ಮಾಡಿರೋ ಸ್ಪೆಷಲ್ ರಾಗಿ ಅಂಬ್ಲಿ. ಇದರಲ್ಲಿ ನೀವು ದೋಸೆ ಮಾಡ್ಕೊಳ್ಬೋದು, ರೊಟ್ಟಿ ಮಾಡ್ಕೊಳ್ಬೋದು, ಮುದ್ದೆ ಅಂತೂ ಸೂಪರಾಗಿ ಬರುತ್ತೆ. ನಾನು ನೋಡಿ 2.5 ಸ್ಪೂನ್ ತೊಗೊಂಡಿದ್ದೀನಿ. ಅದ್ರ ಜೊತೆಲೆ ನಾನು ಮಾಡಿರೋದು ಬಾರ್ಲಿ ಪೌಡರು. ಬಾರ್ಲಿನೂ ಅಷ್ಟೇ ತುಂಬ ಒಳ್ಳೆಯದು. ಇದು ಇಷ್ಟು ತೊಗೊಂಡಿದ್ದೀನಿ. ಇದನ್ನು ನೀವು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಗುತ್ತೆ. ನಾನು ಹಾಗೆ ಮಾಡೋದು. ತಣ್ಣೀರಿಗೆ ಹಾಕಿ ಕಲಸಿ ಇಟ್ಬಿಟ್ಟು ಕೈ ಆಡ್ತಾ ಇರ್ತೀನಿ, ಗಂಟಾಗದೆ ಇರೋ ಥರ. ಗಂಟಾಗುತ್ತೆ. ಬಾರ್ಲಿ, ರಾಗಿ, ಜೋಳ, ಗೋಧಿ, ತುಂಬ ಮೆಂತೆ, ಉದ್ದಿನಬೇಳೆ, ತುಂಬ ಐಟಮ್ ಹಾಕಿರ್ತೀನಿ ನಾನು. ಈ ಥರ ಗಂಟಿಲ್ದಂಗೆ ಕಲಿಸ್ಕೊಂಬಿಡಿ. ಯಾರಿಗಾದ್ರೂ ಬೇಕಾ ಅಂದರೆ ನಾನು ಮಾಡ್ತಿರೋ ಪ್ರಾಡಕ್ಟು ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ಸ್ಪೆಷಲ್ ಗ್ರೀನ್ ಟೀ ಆಗಿರ್ಬೋದು. ಸ್ಪೆಷಲ್ ಗ್ರೀನ್ ಟೀಗೆ ನಾನು ಎಲ್ಲ ವೀಡಿಯೋದಲ್ಲೂ ತೋರಿಸ್ತೀನಿ. ಜಾಮೂನಿನ ಹೂವು ಹಾಕ್ತೀನಿ, ದಾಸವಾಳ ಹಾಕ್ತೀನಿ, ಇದು ಶಂಖಪುಷ್ಪ ಹಾಕ್ತೀನಿ, ರೋಸ್ ಪೆಟಲ್ ಹಾಕ್ತೀನಿ. ಇನ್ನು ತುಂಬ ಅಂದರೆ ತುಂಬ ಐಟಮ್ ಹಾಕ್ತೀನಿ. 30+ ಐಟಮ್ ಹಾಕ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ. ನನಗಿವಾಗ ಇನ್ಸ್ಟಾಗ್ರಾಮಿಂದ ತುಂಬ ಆರ್ಡ್ರ್ ಬರೋಕ್ಕೆ ಶುರುವಾಗಿದೆ. ಇನ್ಸ್ಟಾಗ್ರಾಮಲ್ಲಿ ನಾನು ಮೀಶೋದು ಪ್ರಾಡಕ್ಟ್ ಮಾಡಿ ತೊಗೊಂಡು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ತಾಯಿದ್ದೀನಿ. ಎಲ್ಲರೂ ಏನು ಮೊದಲು ಅಷ್ಟು ದಪ್ಪ ಇದ್ರಿ, ಇವಾಗ ಹೇಗೆ ಸಣ್ಣ ಆದ್ರಿ ಅಂತ ಕೇಳ್ತಾರೆ. ಬಂದು ಅಲ್ಲಿ ಮೆಸೇಜ್ ಮಾಡ್ತಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಥರ ನಾನು ಹೋಮ್ ಮೇಡ್ ಪ್ರಾಡಕ್ಟ್ ಶುರು ಮಾಡಿದ್ದೀನಿ ಅಂತ. ಅಂದರೆ ತುಂಬ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ನನಗೆ ಪುರ್ಸೊತ್ತಿಲ್ಲ, ಆ ಥರ ನನಗೆ ಬರ್ತಿದೆ. ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ, ದೇವರು ಆಶೀರ್ವಾದದಿಂದ ಈ ಥರ ಗಂಟಿಲ್ದಂಗೆ ಕಲಿಸ್ಕೊಂಬಿಡ್ತೀನಿ. ತುಂಬ ಹೊಟ್ಟೆನೂ ತುಂಬುತ್ತೆ ನಿಮಗೆ, ಮತ್ತು ಸ್ಕಿನ್ ಗ್ಲೋ ಕೊಡುತ್ತೆ. ತುಂಬ ಜನ ಕೇಳ್ತಾರೆ, ನಿಮ್ಮ ಸ್ಕಿನ್ ಹೇಗೆ ಇಷ್ಟೊಂದು ಗ್ಲೋ ಇದೆ ಅಂತ. ನಾನು ಮಾಡ್ತಿರೋ ಪ್ರಾಡಕ್ಟಿಂದನೇ ನಾನು ಇಷ್ಟೆಲ್ಲ ನಾನು ಮಾಡ್ತಿರೋದು. ನೋಡಿ, ರಾಗಿ ಅಂಬ್ಲಿ ಆಗಲಿ, ಹೆಸ್ರು ಕಾಳು ಜ್ಯೂಸು, ತುಂಬ ಅಂದರೆ ತುಂಬ ಐಟಮ್ ಹಾಕ್ತೀನಿ. ನೀರು ಕುದಿಯೋಕ್ಕೆ ಶುರು ಆಯಿತು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ, ಕೆಳಗಡೆ ಇರುತ್ತೆ ಅದು ನಾನು ಜಾಸ್ತಿ ಮಡಕೆಲೇ ಮಾಡೋದು. ಈಗ ಇದರಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ನೀವು ಯಾವ ಪಾತ್ರೆಲ್ಲಾದರೂ ಮಾಡ್ಬೋದು. ಒಂದು ಕುದಿ ಬಂದರೆ ಸಾಕು, ತುಂಬ ಕುದಿಬೇಕನ್ನೋ ಅವಶ್ಯಕತೆ ಇರಲ್ಲ. ಈಗ ಇದೊಂದು ಚೂರು ಕುದಿಯೋವರೆಗೂ, ಆಮೇಲೆ ಬಣ್ಣದ ವಿಷಯಕ್ಕೆ ಬರ್ತೀನಿ. ನೋಡಿ, ಇದು ಗಂಟಿಲ್ದಂಗೆ ಕಲಿಸ್ಕೊಳ್ಳೋದು. ನಿಮಗೆ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ,
ಬೇಡ ಅಂದರೆ ಬೇಡ. ನೋಡಿ ಈ ಥರ ಮುದ್ದೆ ಅಂತೂ ಸೂಪರಾಗಿರುತ್ತೆ. ನನ್ನ ಹತ್ರ ಈ ರಾಗಿ ಅಂಬಲಿ ಪೌಡ್ರು ತೊಗೊಳ್ಳೋರು ಮತ್ತು ಮೆಂತ್ಯ ಮುದ್ದೆ ಎಲ್ಲ ಮನೇಲಿ ಮುದ್ದೆನೇ ತಿಂತಾ ಇರಲಿಲ್ಲ. ಇವಾಗ ಮುದ್ದೆ ತಿನ್ನೋಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಒಂದು ಕುದಿ ಬಂದರೆ ಸಾಕು. ರಾಗಿ ಅಂಬ್ಲಿನೂ ಆಯಿತು, ಜೊತೆಲಿ ಬಾರ್ಲಿ ಗಂಜಿನೂ ಆಯಿತು. ಬೆಳಗ್ಗೆ ಇಲ್ಲರೆ ಸಂಜೆ ನಂದಿದೆ ಊಟ. ಮಧ್ಯಾಹ್ನ ಒಂದು ಚೆನ್ನಾಗಿ ಊಟ ಮಾಡ್ತೀನಿ. ಚಪಾತಿ ಆಗಲಿ, ಮೊಳಕೆ ಕಾಳ್ದು ಪಲ್ಯ ಆಗಲಿ, ಸೌತೆಕಾಯಿ, ಕ್ಯಾರೆಟ್ಟು, ಈ ಥರ ನನಗೆ ಕೆಲಸದ ಮೇಲೆ ಡಿಪೆಂಡು. ನಾನು ಅಕಸ್ಮಾತ್ ಹೊರ್ಗಡೆ ಹೋಗ್ಬೇಕಾದ್ರೂ ಅಷ್ಟೇ ಮಾಡಿಕೊಂಡು ಬಾಟ್ಲಲ್ಲಿ ತೊಗೊಂಡೋಗ್ಬಿಡ್ತೀನಿ. ಅಕಸ್ಮಾತ್ ಮಧ್ಯಾಹ್ನ ನನಗೆ ಅಲ್ಲೆಲ್ಲಿ ಊಟ ಸಿಗುತ್ತೋ ಇಲ್ವೋ ಅನ್ನೋ ಇದಕ್ಕೆ ತೊಗೊಂಡೋಗ್ಬಿಡ್ತೀನಿ. ಈಗ ಹಾಗೆ ಇದನ್ನು ಕಲಿಸ್ಕೊಳ್ಳೋಣ. ನಮ್ಮದು ಅರಮನೆ ತುಂಬ ಅಂದರೆ ತುಂಬ ದೊಡ್ಡದು. ಹಾಗಾಗಿ ನಿಮಗೆ ತುಂಬ ಎಲ್ಲ ಫುಲ್ಲು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಹಚ್ಕೊಳ್ಳೋದು ಸ್ಟ್ರೀಕ್ಸು ಬರ್ಗಂಡಿ 20 ರೂಪಾಯಿದು, 22 ರೂಪಾಯಿ, 25 ರೂಪಾಯಿ ಇದ್ದಿದ್ದು 22 ರೂಪಾಯಿ. ನಾನು ಒಂದು ಸರಿಗೆ 2 ಹಾಕ್ಕೊಳ್ತೀನಿ. ನನಗೆ 2 ಬೇಕೇ ಬೇಕು, 2 ಹಾಕ್ಕೊಳ್ತೀನಿ. ಇದೆಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ. ನೋಡಿ ಇದು ಕುದಿ ಬಂದರೆ ಸಾಕಷ್ಟೇ, ಇಲ್ಲಾಂದರೆ ಉಕ್ಕೋಗುತ್ತೆ. ಈ ಕಡೆ ಬರ್ತೀನಿ. ಈಗ ನೋಡಿ ಅದಕ್ಕಂತಲೇ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬ್ರಷ್ಷು ಮೆಡಿಕಲ್ ಸ್ಟೋರಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಇದರೊಳಗಡೆ 2 ಗ್ಲೌಸ್ ಕೊಟ್ಟಿರ್ತಾರೆ ನೋಡಿ. 2 ಗ್ಲೌಸ್ ಕೊಟ್ಟಿರ್ತಾರೆ. ಒಂದು ನಮಗಿವಾಗ ಉಪಯೋಗಕ್ಕೆ ಬರುತ್ತೆ, ಇನ್ನೊಂದು ಹಾಗೆ ತೆಗೆದಿಟ್ಟಿರ್ತೀನಿ. ಇದ್ರ ಕಡೆನೂ ಹಾಗೆ ಗಮನ ಕೊಡ್ತೀನಿ. ನೋಡಿ ಇಷ್ಟು ಹದ ಬರುತ್ತೆ. ನಿಮಗೆ 2 ಲೋಟ ಕುಡಿತಾ ಇದ್ದಂಗೆ ಹೊಟ್ಟೆ ತುಂಬೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮೆಂತೆ, ರಾಗಿ, ಜೋಳ, ಗೋಧಿ, ಹಿಪ್ಪಲಿ, ಶುಂಠಿ, ಪ್ರತಿಯೊಂದು ಐಟಮ್ ಹಾಕಿರ್ತೀನಿ ನಾನು. ಬಿಸ್ನೆಸ್ಸು ಕೆಲವೊಂದು ನಾವು ಬಿಟ್ಕೊಡೋಕ್ಕಾಗಲ್ಲ, ನೀವು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಓಕೆನಾ? ಈ ಥರ ಇರುತ್ತೆ. 2 ಪ್ಯಾಕೆಟು ಈಗ ಹಾಕ್ಕೊಂಬಿಡ್ತೀನಿ. 2 ಕೆಲಸನೂ ಆಗುತ್ತೆ. ನಿಮಗೆ ಬಣ್ಣ ಹಚ್ಕೊಂಡಿದ್ದು ತೋರಿಸ್ದಂಗೂ ಆಗುತ್ತೆ, ಮತ್ತು ನನಗೆ ರಾಗಿ ಅಂಬಲಿ ಮಾಡ್ಕೊಂಡಂಗೂ ಆಯಿತು. ಬಣ್ಣ ಹಚ್ಕೊಂಡಿದ್ದ ತಕ್ಷಣ ರಾಗಿ ಅಂಬಲಿ ಏರ್ ಕಲರು ಅಂತಾರೆ, ನಾವು ನ್ಯಾಚುರಲಾಗಿ ಬಣ್ಣ ಹಚ್ಕೊಳ್ಳೋದು. ಇದಿಷ್ಟು ಕುದಿ ಬಂದರೆ ಸಾಕು. ಇದು ಹಿಂಗೆ ಫುಲ್ಲು ಇಂಟ್ಕೊಳ್ತೀನಿ, ಒಂದು ತೊಟ್ಟೂ ಬಿಡ್ದಂಗೆ. ಯಾಕಂದ್ರೆ ಕಾಸು ಕೊಟ್ಟಿರ್ತೀವಲ್ಲ, ಜಿಪ್ಪುಂಡ್ರಾದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ನೋಡಿ ಎಷ್ಟು ಬರುತ್ತೆ ನೋಡಿ, ಹಿಂಗೆ. ಇದಿಷ್ಟು ಸಾಕು, ಆಫ್ ಮಾಡ್ಕೊಳ್ತೀನಿ. ಇದು ಹಾಗೆ ಸ್ವಲ್ಪ ಬಿಟ್ಬಿಡೋಣ, ತಣ್ಣಗಾಗುತ್ತೆ. ಸ್ವಲ್ಪ ಮುಚ್ಚಿಡ್ತೀನಿ. ಈಗ ಬಣ್ಣದ ವಿಷಯಕ್ಕೆ ನಾನು ಇದಕ್ಕೇನು ಮಾಡ್ತೀನಿ, ಸ್ವಲ್ಪ ಹೌದೋ ಅಲ್ವೋ ಅಂತ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಇದಾಗೆ ಪೇಸ್ಟು ಅಂತಾರೆ, ನನಗದು ಸೆಟ್ ಆಗಲ್ಲ ಅಷ್ಟೇ. ನೋಡಿ ಈ ಥರ ಆಗಿರುತ್ತೆ. ಎಣ್ಣೆ ಹಚ್ಕೊಳ್ಳೋ ಟೈಪು. ನೋಡಿ ಹಿಂಗೆ ಇಷ್ಟು ರೆಡಿ ಆಯಿತು. ಬನ್ನಿ ಇವಾಗ ಹಚ್ಕೊಳ್ಳೋಣ. ಈ ಥರ ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೆನ್ನೆ ನಾನು ಒಂದಿನ ಬಣ್ಣ ಹಚ್ಕೊಳ್ಳೋಕ್ಕಿಂತ ಮುಂಚೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡಿರ್ತೀನಿ. ತುಂಬ ಜನ ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ, ನೀವು ಯಾವ ಏರ್ ಆಯಿಲ್ ಹಾಕ್ತಾ ಇದ್ದೀರಾ ಅಂತ. ಕೂದಲು ಉದುರುತ್ತಾ ಇದೆ, ಹಾಗೆ ಬೆಳೀತಾನೂ ಇದೆ. ನಾನು ಮನೇಲೇ ಎಣ್ಣೆ ತಯಾರು ಮಾಡ್ಕೊಳ್ತೀನಿ. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಯಾವಾಗಾದರೂ ಟೈಮ್ ಮಾಡಿಟ್ಬಿಟ್ಟಿದ್ದೀನಿ ಇವಾಗ. ಹಾಗಾಗಿ ಮುಂದೆ ಸಿಕ್ಕಿದಾಗ ಮಾಡುವಾಗ ವೀಡಿಯೋ ಮಾಡ್ತೀನಿ. ಈಗ ಈ ರೀತಿ ಹಚ್ಕೊಳ್ತೀನಿ ನೋಡಿ. ನಾನು ನೋಡಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಒಂದು ಸ್ಟೂಲ್ ಇಟ್ಕೊಂಡಿದ್ದೀನಿ. ಆ ಸ್ಟೂಲ್ ತೊಗೊಂಡು ಹಚ್ಕೊಳ್ತೀನಿ. ಆದರೆ ಇವಾಗ ಟೈಮ್ ಆಗೋಯ್ತು. ಯಾಕೆ ಏನಕ್ಕೆ ಟೈಮ್ ಆಯಿತು ನೋಡಿ ತೋರಿಸ್ತೀನಿ. ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಈಗ ಮಾಡಿಕೊಂಡು ನಾನು ಅದಕ್ಕೆ ನೀರು ಹಾಕ್ಕೊಳ್ಳೋದು. ನಾನು ಇವತ್ತವರೆಗೂ ನಾನು ಪಾರ್ಲರ್ಗೆ ಹೋಗಿ ಹಚ್ಚಿಸ್ಕೊಂಡಿಲ್ಲ. ಇಲ್ಲಿ ಸೈಡಿಗೆ ಬಂದಿದ್ದು ಹಾಗೆ ತಕ್ಕೊಂಡ್ಬಿಡ್ತೀನಿ. ಫುಲ್ಲು ಈ ಥರ 1 ನಿಮಿಷ ತೋರಿಸ್ತೀನಿ ನೋಡಿ. ಈ ದೇವರು ಬಿಳಿ ಕೂದಲು ಹಾಕ್ಕೊಟ್ಟ, ಬಣ್ಣ ಅಂತ ಯಾಕೆ ಕಂಡಿಡ್ದ? ನನಗಂತೂ
10 ದಿವಸ 12 ದಿವಸ ಅಷ್ಟೇ. ಆಮೇಲೆ ಫುಲ್ಲು ಬೆಳಗಾಗಕ್ಕೆ ಶುರು ಆಗೋಗ್ಬಿಡತ್ತೆ. ಅಸಹ್ಯ ಕಾಣಿಸುತ್ತೆ. ಹಚ್ಕೊಂಡು ರೂಢಿ ಮಾಡ್ಕೊಂಬಿಟ್ಟಿದ್ದೀವಿ, ಬಿಡಂಗೂ ಇಲ್ಲ, ಏನು ಮಾಡೋಂಗಿಲ್ಲ. ಒಂದೊಂದ್ಸರಿ ಅನಿಸುತ್ತೆ ಹಚ್ಕೊಳ್ಳೋದೇ ಬೇಡ. ಫಸ್ಟು ಫುಲ್ಲು ಕವರ್ ಮಾಡ್ಕೊಂಬಿಡ್ತೀವಿ ಈ ಥರ. ಹಿಂಗೆ ಸೈಡೆಲ್ಲ ಪ್ಯಾಚಪ್ಪು, ಆಮೇಲೆ ಮಧ್ಯ. ಒಬ್ರೊಬ್ರಿಗೆ ಎಷ್ಟೇ ವಯಸ್ಸಾದರೂ ಬಿಳಿ ಕೂದಲು ಬಂದಿರಲ್ಲ. ನಮಗೆ ದೇವ್ರು ಕೊಟ್ಟು ವರ, ಬಿಳಿ ಕೂದಲು ತಗೋ, ಬಣ್ಣ ಹಚ್ಕೋ. ಮಾಡೋಕ್ಕೆ ಕೆಲಸ ಇಲ್ಲ ಅಲ್ವಾ, ಅದಕ್ಕೆ ಕೆಲಸ ಮಾಡ್ಕೊಂಡು ಕೂತ್ಕೋ ಅಂತ ಹೇಳಿ. ಇವಾಗ ಈ ಬ್ರಷ್ದು ಮುಗೀತು. ಅದನ್ನು ಫುಲ್ಲು ಈ ಥರ ಹಚ್ಕೊಂಬಿಟ್ಟು ಬ್ರಷ್ನ ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ. ಈಗಿದೆಯಲ್ಲ, ಈಗ ಎಣ್ಣೆ ಹಾಕ್ಕೊಳ್ಳೋ ಥರ ಹಿಂಗೆ ಹಾಕ್ಕೊಳ್ತೀನಿ. ಎಣ್ಣೆ ಹಚ್ಕೊತೀವಲ್ಲ ನಾವು, ಹಾಗೆ. ಅವಾಗ ನನಗೆ ಎಲ್ಲ ಕಡೆನೂ ಹತ್ತಿರುತ್ತೆ ಅಂತ ಹೇಳಿ ಇದಾಗತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಈ ಥರನೇ ಹಚ್ಕೊಳ್ಳೋದು. ನೋಡಿ ಹಿಂಗೆ ಮಾಡುವಾಗ ಅದು ನೊರೆನೂ ಬರುತ್ತೆ, ಮತ್ತು ಎಲ್ಲ ಕಡೆನೂ ಮೆತ್ಕೊಂಡಿರುತ್ತೆ ಅಂತ. ಮಲ್ಗೆವ ಬಂದಿತ್ತು, ಹೋಗಿ ಮಲ್ಗೆವ ತೊಗೊಂಡು ಬಂದೆ. 30 ರೂಪಾಯಿ ಮಳ ಅಂದರು. ಏನಕ್ಕೆ ಮಲ್ಗೆವ? ನೋಡಿ ಇಲ್ಲೇ ಇದ್ದಾರೆ, ಮಲ್ಗೆವ ಅಂತ ಮಾರ್ತಾ ಇದ್ದಾರೆ. ನಮ್ಮದು ರೋಡ್ ಸೈಡ್ ಮನೆ, ಹಾಗಾಗಿ ಎಲ್ಲ ಸಿಗುತ್ತೆ, ಎಲ್ಲ ಬರುತ್ತೆ. ಬಂದಾಗ ಏನು ಬೇಕೋ ತಗೊಳ್ಬೋದು. ನೋಡಿ ಈ ಥರ ಹಚ್ಕೊಂಡಾಗ ಏನಾಗುತ್ತೆ ನಮಗೆ, ನನಗೆ ಅನಿಸಿದ್ದು, ಯಾರ ಸಹಾಯನೂ ಬೇಡ. ಮನೇಲಿ ಯಾರಾದರೂ ಇದ್ದರೆ ಅವ್ರಿಗೆ ಹಚ್ಚಿ ಮಾಡಿ ಕರಿಬೇಕು. ನಾನಂತೂ ಇವತ್ತವರೆಗೂ ಯಾರ ಕೈಯಲ್ಲೂ ಹಚ್ಚಿಸ್ಕೊಂಡಿಲ್ಲ. ನಮ್ಮ ತಲೆ, ನಮ್ಮ ಬಿಳಿ ಕೂದಲು, ನಮ್ಮ ಬಣ್ಣ, ಇಲ್ಲೆಲ್ಲ ಹಚ್ಕೊಳ್ಳೋ, ಇಲ್ಲೆಲ್ಲ ಬಿಳಿ ಕೂದಲು ಬಂದಿರಲ್ಲ, ಹಾಗಾಗಿ ಇಲ್ಲೆಲ್ಲ ಹಚ್ಕೊಳ್ಳಲ್ಲ ನಾನು. ಈ ಥರ ನೋಡಿ, ಇಲ್ಲೆಲ್ಲ ಸ್ಕಿನ್ಗೆ ಹತ್ತಿರೋದನ್ನ ನಾವು ಒದ್ದೆ ಟವಲ್ ಇರುತ್ತಲ್ಲ, ಆ ಒದ್ದೆ ಟವಲಲ್ಲೇ ಹಿಂಗೆ ಉಚ್ಕೊಂಡ್ಬಿಡ್ತೀನಿ, ಅದು ಹೋಗ್ಬಿಡುತ್ತೆ. ಈ ಥರ ಮಾಡ್ಕೊಳ್ಳೋದು ನಾನು. ಇಷ್ಟು ನನ್ನ ಬಣ್ಣದ ಕೆಲಸ. ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನೋಡಿ ಈ ಥರ ಆಗಿರುತ್ತೆ. ಈಗ ಅದಕ್ಕಂತ ಒಂದು ಬಾಚಣಿಗೆ ಇಟ್ಕೊಂಡಿದ್ದೀನಿ ಇಲ್ಲೇ. ಆ ಬಾಚಣಿಗೆಗೆ ನಿಧಾನವಾಗಿ ಅಂದರೆ ನಿಧಾನವಾಗಿ. ಎಲ್ಲರೂ ಅಂದ್ಕೊಳ್ಬೋದು, ಇವಳಿಗೆ ಇಷ್ಟು ಕೆಲಸ ಇದ್ರೂ ಈ ಥರ ಎಲ್ಲ ಮಾಡ್ಕೊಳ್ತಾಳ ಅಂತ ಅಂದ್ಕೊಳ್ಬೋದು. ಎಷ್ಟೇ ಕೆಲಸ ಇದ್ರೂ ಏನೇ ಇದ್ರೂ ನನ್ನದು ಕೂದಲು ಆರೈಕೆ ಇರ್ಬೋದು. ನಾವು ಆರೈಕೆ ಮಾಡೋಣ, ಉದ್ರೋದು ಉದುರ್ಲಿ, ಇರೋರು ಇರಲಿ, ಹೋಗೋರು ಹೋಗಲಿ, ಜೊತೇಲಿರೋರು ಇರಲಿ ಅನ್ನಂಗೆ ಎಷ್ಟು ಉದ್ರುತ್ತೋ ಅಷ್ಟು ನಮ್ಮ ಜೊತೇಲಿರಲಿ. ಉದ್ರಿರೋದನ್ನ ಅಂತ ಊದ್ಬಿಟ್ಟು ಬಿಸಾಕೋಣ, ಏನಂತೀರ? ಆವಾಗ ಮುಖಕ್ಕೆ ಆರೈಕೆ ಮಾಡ್ಕೊಳ್ತೀನಿ. ಇದು ನೆಕ್ಸ್ಟು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಇವತ್ತು ನಾನು ಒಂದು ಕಡೆ ಆಚೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ರೆಡಿ ಆಗೋದಕ್ಕೆ. ಇನ್ಸ್ಟಂಟ್ ಗ್ಲೋ, ನಿಮ್ದೆಲ್ರದ್ದು ಅದೇ ಅಲ್ವಾ? ನಿಮ್ಮ ಸ್ಕಿನ್ನು ಪಳ ಪಳ ಫಳ ಫಳ ಅಂತ ಹೊಳಿತಿರುತ್ತೆ ಅಂತ ಹೇಗೆ ಏನು ಅಂತ ತೋರಿಸ್ತೀನಿ ನೋಡಿ.
ಈ ಥರ ದೊಡ್ಡ ದೊಡ್ಡ ದೂರ ದೂರ ಅಲ್ಲಿರೋದು ಬಾಚಣಿಗೆ ಇಟ್ಕೊಂಡು ನಿಧಾನವಾಗಿ, ಅದು ಯಾಕಂದರೆ ನಮಗೆ ಎಲ್ಲ ಕಡೆಯೂ ಬಣ್ಣ ಹತ್ತುತ್ತೆ ಅನ್ನೋದು ನೋಡಿ. ಒಬ್ರೊಬ್ರು ಬಣ್ಣ ಹಚ್ಕೊಂಡ್ಮೇಲೆ ಹೊರಗಡೆ ಹೋಗಲ್ಲ, ರೂಮಿಂದ ಬರಲ್ಲ, ಒಬ್ಬಳೇ ಇರಬೇಕು ಅಂತ ಈ ಥರ ಎಲ್ಲ ಅಂದ್ಕೊಳ್ತಾರಲ್ವ, ಮಾಡ್ತಾರಲ್ವ. ನಾವೆಲ್ಲ ಏನೂ ಇಲ್ಲ. ನಾನು ಕ್ಲಿಪ್ ಎತ್ಕೊಳ್ತೀನಿ. ಅವೆಲ್ಲ ಏನೂ ಇಲ್ಲ. ಅಂಗಡಿಗೆಲ್ಲ ಹೋಗ್ತೀನಿ. ಅರ್ಜೆಂಟ್ ಏನಾದರೂ ಹೊರಗಡೆ ಬಂದಿತ್ತು, ಕೊರಿಯರವರು ಇಲ್ಲ ಮೀಶೋದವರು ಅಂದಾಗ ನಾನು ಹೊರಗಡೆನೂ ಹೋಗ್ತೀನಿ. ನನಗೆ ಯಾವ ಥರನೂ ಇಲ್ಲ. ಇರೋದೇ ಉಂಟಂತೆ, ಹಚ್ಕೊಳ್ಳೋದೇ ಉಂಟಂತೆ. ಅದಕ್ಕೆ ಯಾಕೆ ಮುಚ್ಚು ಮರೆ ಏನಕ್ಕೆ ಅಲ್ವಾ? ನೋಡಿ, ಇಷ್ಟೇ ಗ್ಲೌಸ್ ಕತೆ ಮುಗಿತ್ತು. ತಲೆ ಹೇಗೆ ಅಲ್ವಾ? ಒಂಚೂರು ಎಲ್ಲೋ ತೂತಾಗಿತ್ತೇನೋ, ಒಂಚೂರಾಗಿದೆ. ಪಾತ್ರೆ ಇಟ್ಟಿದ್ದೀನಿ ತೊಳೆಯೋದಕ್ಕೆ. ಇವಾಗ ಪಾತ್ರೆ ತೊಳೆದು ಬಿಟ್ರೆ ಅದು ಸರಿಯಾಗುತ್ತೆ. ಇಷ್ಟು ಬಣ್ಣದ ಕತೆ. ಇವಾಗ ಮುಖ ಇನ್ಸ್ಟೆಂಟ್ ಗ್ಲೋ. ಯಾಕೆ ಇಷ್ಟೆಲ್ಲ ರೆಡಿ ಆಗ್ತಾ ಇದ್ದೀನ ತೋರಿಸ್ತೀನಿ ಬನ್ನಿ. ನೋಡಿ, ಇವತ್ತು ನನಗೊಂದು ಕಡೆ ಸನ್ಮಾನ ಮಾಡೋದಕ್ಕೆ ಕರೆದಿದ್ದಾರೆ. ನಿನ್ನೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಬಂದಿದ್ದ ದಿವಸ. ಹಾಗಾಗಿ ನನಗೆ ಒಬ್ಬರ ಮುಖಾಂತರ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ನಂದು ಪ್ರಾಡಕ್ಟ್ ತೊಗೊಳ್ತಾರೆ ಅವರು. ಅವ್ರ ಕಡೆಯಿಂದ ನನಗೆ ಎಲ್ರಿಗೂ ತಲೆಯಲ್ಲಿ ಇವಳಿಗೆ ಏನು ಸನ್ಮಾನ ಮಾಡ್ಬೋದು, ಏನು ಸನ್ಮಾನ ಯಾಕೆ ಅಂತ ಅವರು ನನ್ನ ಕರೆದ್ರು. ಇದು ಮೊನ್ನೆ ಮೀಶೋದಲ್ಲಿ ಸೀರೆ ಉಟ್ಕೊಂಡು ವೀಡಿಯೋ ಮಾಡಿದ್ದೆ, ಯೂಟ್ಯೂಬ್ಗೂ ಅಪ್ಲೋಡ್ ಮಾಡಿದ್ದೀನಿ. ಅದು ಬ್ಲೌಸ್ ಹೊಲಿಸ್ದೆ ಅರ್ಜೆಂಟಾಗಿ. ಈಗ ಮಲ್ಲಿಗೆ ಹೂ ಬಂತು, ಒಂದು ಮೊಳ ಮಲ್ಲಿಗೆ ಹೂ ತೊಗೊಂಡೆ. ನಂದಿಷ್ಟೇ ಅಲಂಕಾರ ಕ್ರೀಮು ಇದನ್ನು ಹಚ್ಕೊಳ್ಳೋದು. ಐಬ್ರೋ ಪೆನ್ಸಿಲು, ವೈಟ್ ಕೂದಲು ಸ್ವಲ್ಪ ಐಬ್ರೋ ಚೂರು ಬೆಳ್ಳಗಾಗಿದೆ. ಇದರದ್ದೆಲ್ಲ ವೀಡಿಯೋ ಬೇಕು, ಲಿಂಕ್ ಬೇಕು ಅಂದರೆ ವೀಡಿಯೋದಲ್ಲಿದೆ, ನೋಡ್ಬೋದು. ಇದು ನನ್ನ ಕೊರ್ಗಜ್ಜನ ಗಂಧ. ಇದೆಲ್ಲ ಗೊತ್ತು ನಿಮಗೆ. ಇದು ಮೊನ್ನೆ ನನ್ನ ಮಗಳು ವಾಚ್ ತಂದು ಕೊಟ್ಟಳು ಅಮೇರಿಕಾಯಿಂದ, ದುಬೈಯಿಂದ. ಅದು ಇದೊಂದು ಕ್ಲಿಪ್ ಇಟ್ಕೊಂಡಿದ್ದೀನಿ. ಈ ಓಲೆ ಹಾಕ್ಕೊಳ್ಳೋಣ ಅಂತ, ಈ ಸರ ಹಾಕ್ಕೊಳ್ಳೋಣ ಅಂತ ಬಳೆ ಹೀಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇಷ್ಟೇ ನಂದು ಮೇಕಪ್ಪು. ಇದೊಂದು ವ್ಯಾನಿಟಿ ಬ್ಯಾಗ್ ಇಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇಷ್ಟು ರೆಡಿ ಮಾಡಿದ್ದೀನಿ. ಈಗ ಇನ್ಸ್ಟಂಟ್ ಗ್ಲೋ ಹೇಗೆ ಏನು ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಬೌಲಲ್ಲಿ ಒಂಚೂರು ಮೊಸರು ತೊಗೊಂಡಿದ್ದೀನಿ. ಮೊಸರು ಅದು ಈ ಥರ ಗಟ್ಟಿ ಆಗೋಗಿದೆ, ಲಾಸ್ಟದ್ದು ಅದು ಡೇಟು ಆಗೋಗಿತ್ತು ಅಂತ ಹೇಳಿ ಆ ಮೊಸರನ್ನ ಮುಖಕ್ಕೆ ಹಚ್ಕೊಳ್ಳೋದಕ್ಕೆ. ಅದು ನೋಡಿ, ನಾನು ಮಾಡ್ತಿರೋ ಫೇಸ್ ವಾಶ್ ಪೌಡರು. ತುಂಬ ಐಟಮ್ ಹಾಕಿರ್ತೀನಿ. ಇದ್ರ ಬಗ್ಗೆ ಯಾರಿಗೆ ಬೇಕು ವೀಡಿಯೋ ಇರುತ್ತೆ, ಹೋಗಿ ನೋಡ್ಬೋದು. ಅದರಲ್ಲೇ ನಾನು ಸೋಪೆಲ್ಲ ಏನೂ ಬಳಸಲ್ಲ. ಅದನ್ನೇ ನಾನು ಹೇಳಿದ್ನಲ್ಲ, ಈ ಥರ ಮಾಡಿ ಒಂದು ಡಬ್ಬಿಲಿ ಹಾಕಿ ಇಟ್ಕೊಂಬಿಟ್ಟಿರ್ತೀನಿ. ಇಷ್ಟು ತೊಗೊಳ್ತೀನಿ ಅಷ್ಟೇ. ಆ ಸ್ಪೂನು ನಾನು ಹಿಂಗೆ ಬರೋದಕ್ಕೆ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಉಲ್ಟಾ ಮಾಡಿ ಸೊಟ್ಟ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅದನ್ನು ಎಷ್ಟು ತೊಗೊಳ್ತೀರೋ ಹಿಂಗೆ. ಮೊಸರು, ಆಲೂಗೆಡ್ಡೆ, ನಾನು ಆಲೂಗೆಡ್ಡೆ ರಸದಲ್ಲಿ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸಿದ್ದೆ. ಇದು ಇನ್ಸ್ಟಂಟ್ ಗ್ಲೋ. ನಿಮಗೆ ಮೊಸರು ಅಷ್ಟೇ ಬ್ಲೀಚ್ ಮಾಡುತ್ತೆ ನಮ್ಮ ಮುಖನ, ಮತ್ತು ಬೇಗ ಒಂಥರ ಶೈನಿಂಗ್ ಕೊಡುತ್ತೆ. ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ಈ ಥರ ನೀವು ಮಾಡ್ಕೊಳ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕ್ರೀಮ್ ಟೈಪಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಆ ಫಂಕ್ಷನ್ಗೆ ಹೋಗೋದಕ್ಕೆ ಇಷ್ಟು. ಇವಾಗ ತಲೆದು ಬಣ್ಣ ಒಣಗ್ತಾ ಇದ್ದಂಗೆ ನೋಡಿ, ಈ ಥರ ಕ್ರೀಮ್ ಆಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈ ಥರ ಹಿಂಗೆ ಹಚ್ಕೊಳ್ಳೋಕ್ಕಾಗಲ್ಲ, ಅದು ಮೊಸರು ತುಂಬ ಗಟ್ಟಿಯಾಗೋಗಿದೆಯಲ್ಲ, ನೀರಂಶ ಇರಲಿಲ್ಲ ಅದರಲ್ಲಿ. ಸ್ವಲ್ಪ ನೀವು ಬೇಕಾದರೆ ಇದಕ್ಕೆ ಕಸ್ತೂರಿ ಅರಿಶಿನ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಅರಿಶಿನ ಹಾಕಿರಲ್ಲ. ಒಬ್ರೊಬ್ರಿಗೆ ಅರಿಶಿನ ಆಗುತ್ತೆ, ಒಬ್ರೊಬ್ರಿಗೆ ಆಗಲ್ಲ. ಹಾಗಾಗಿ ನಾನು ಹಾಕಿರಲ್ಲ. ಯಾರಿಗಾದ್ರೂ ಬೇಕು ಅಂದರೆ ವಾಟ್ಸಪ್ ಮಾಡಿ, ಕಾಲ್ ಬರಲ್ಲ. ನೋಡಿ, ಈ ಥರ ಆಯಿತು. ಇವಾಗ ನೀವು ಫಸ್ಟು ಮುಖನ ಇದರಲ್ಲೇ ಪೌಡ್ರಲ್ಲಿ ತೊಳ್ಕೊಂಡಿರ್ತೀರ, ಒರೆಸ್ಕೊಂಡಿರ್ತೀರ. ನೋಡಿ, ಈ ಥರ ಕ್ರೀಮ್ ಮಾಡ್ಕೊಂಡಿರ್ತೀರ. ಹೆಂಗಿದ್ರು ಇದು ನಮಗೆ ಒಣಗಕ್ಕೆ 20 ನಿಮಿಷ ಬೇಕು. ನಾನು ಒಣಗಕ್ಕೆ 20 ನಿಮಿಷ ಕೊಡ್ತೀನಿ. ಇದನ್ನು ಈ ಥರ ಆಮೇಲೆ ಹೇಗೆ ಬಂತು ಅಂತ ತೋರಿಸ್ತೀನಿ. ಫುಲ್ ಹಚ್ಕೊಂಡು ಇದನ್ನು ಅಷ್ಟೇ 20 ನಿಮಿಷ ಬಿಟ್ಬಿಡ್ತೀನಿ. 20 ನಿಮಿಷ ಆದಮೇಲೆ ಫುಲ್ಲು ಒಣಗಕ್ಕೆ ಬಿಡಲ್ಲ ನಾನು. ಫುಲ್ಲು ಒಣಗಕ್ಕೆ ಬಿಡಲ್ಲ.
ಇದು ಮಾಡ್ತೀನಿ. ಸ್ವಲ್ಪ ಒಣಗ್ತಾ ಇದೆ ಅಂದಾಗ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀವು ಸೌತೆಕಾಯಿ ರಸ ಆಗಿರ್ಬೋದು, ಇಲ್ಲ ಟೊಮೆಟೊ ರಸ, ನಾನು ಇದಕ್ಕೆ ಅಲೋವೆರಾ ಪೌಡ್ರ್ ಎಲ್ಲ ಹಾಕಿರ್ತೀನಿ. ಅಲೋವೆರಾದಲ್ಲೂ ಬೇಕಾದ್ರೆ ನೀವು ಹಚ್ಕೊಳ್ಬೋದು. ನಾನು ಹಾಕಿರ್ತೀನಿ, ಅಲೋವೆರಾ ಪೌಡ್ರ್ ಹಾಕಿರ್ತೀನಿ, ನಾನು ಮಂಜಿಷ್ಟ ಹಾಕಿರ್ತೀನಿ, ಬೇವಿನ ಸೊಪ್ಪಿನ ಪುಡಿ ಹಾಕಿರ್ತೀನಿ, ಕಚೋರ, ತುಂಬ ಅಂದರೆ ತುಂಬ ಐಟಮ್ ಹಾಕಿರ್ತೀನಿ. ಇದಕ್ಕೂ ಅಷ್ಟೇ ಒಂದು 20 ಐಟಮಿಂದ ಮೇಲೆ ಹಾಕಿರ್ತೀನಿ. ಮತ್ತು ನೀವು ಕುತ್ತಿಗೆಗೆಲ್ಲ ಹಚ್ಕೊಳ್ಬೋದು, ನಾನು ಹಚ್ಕೊಳ್ಳಲ್ಲ. ದೆವ್ವ ಕಣ್ಣಂಗೆ ಕಾಣಿಸ್ತಾ ಇದ್ದೀನಾ? ನೋಡಿ ಈ ಥರ 2 ಕೆಲಸನೂ ಆಯ್ತಲ್ವ, ತಲೆದ್ದು ಆಯಿತು, ಮುಖದ್ದು ಆಯಿತು. ನಾನು ಮಾಡ್ಕೊಳ್ಳೋ ಥರ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವಾಗ ಟೈಮ್ ಇರುತ್ತೆ ನೀವು ಆ ಥರ ಅವಾಗ ಮಾಡ್ಕೊಳ್ಬೋದು. ಇವಾಗ ಗಂಜಿ ಕುಡಿದು, ಗಂಜಿ ತಣ್ಣಗಾಗಿರುತ್ತೆ, ಗಂಜಿ ಕುಡಿದು ನೋಡಿ ಈ ಥರ. ಆಮೇಲೆ ಇದು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಸಿಗ್ತೀನಿ, ಯಾವ ಥರ ಉಚ್ಕೊಳ್ಳೋದು ಅಂತ ತೋರಿಸ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು, ಇದನ್ನು ಯಾವ ಗಳಿಗೆಯಲ್ಲಿ ಆರೋಗ್ಯ ಪೌಡರ್ ಅಂತ ಹೆಸರಿಟ್ಟೆ ಅಂತ ಗೊತ್ತಿಲ್ಲ. ಎಲ್ಲರೂ ಹೇಳಿದ್ರು ವೆಯ್ಟ್ ಲಾಸ್ ಪೌಡರ್ ಅಂತ ಹೆಸರಿಡು ಅಂತ ಹೇಳಿದ್ರು. ನಾನಂದೆ ಇಲ್ಲ ಆರೋಗ್ಯ ಪೌಡರ್ ಅಂತ ಹೆಸರಿಡ್ತೀನಿ ಅಂತ. ಯಾವ ಗಳಿಗೆಯಲ್ಲಿ ಇಟ್ಟನೋ ಗೊತ್ತಿಲ್ಲ. ಒಬ್ರೊಬ್ರಿಗೂ ಒಂದೊಂಥರ ಆರೋಗ್ಯ ಕೊಡ್ತಾ ಇದೆ. ಸಣ್ಣ ಆಗೋದ್ರ ಜೊತೆಲಿ ಗ್ಯಾಸ್ಟ್ರಿಕ್ ಹೋಗ್ತಾ ಇದೆ, PCOD, ಒಬ್ರೊಬ್ರಿಗೂ ಒಂದೊಂದು ಥರ. ನನ್ನ ಫ್ರೆಂಡು, ನಮ್ಮ ವಾಗ್ಮಿ ಇದ್ದಾಳಲ್ಲ ನನ್ನ ಮೊಮ್ಮಗಳು, ಅವ್ರ ಫ್ರೆಂಡವ್ರ ಅಮ್ಮನಿಗೆ ಮೈಗ್ರೇನ್ ಹೋಗಿದ್ಯಂತೆ. ಆದರೆ ನನಗೆ ಮೈಗ್ರೇನ್ ಇದೆ, ಹೋಗಿಲ್ಲ. ಇರೋ ವಿಷಯ ಹೇಳ್ತಾ ಇದ್ದೀನಿ. ಆದರೆ ಅವ್ರಿಗೆ ಹೋಗಿದ್ಯಂತೆ. ಅವ್ರು ಯಾವಾಗಲೂ ಹೇಳ್ತಾರೆ, ಅಯ್ಯೋ ಮೈಗ್ರೇನ್ಗೆ ಎಷ್ಟು ಔಷಧಿ ಮಾಡಿದೆ ನಾನು, ಹೋಯ್ತು ಅಂತ. ನನಗೆ ಮಾತ್ರ ಹೋಗಲಿಲ್ಲ. ಆಯಿತಾ? ತುಂಬ ಜನಕ್ಕೆ ಆರೋಗ್ಯ ಕೊಡ್ತಾ ಇದೆ. ಮತ್ತು ವೆಯ್ಟ್ ಲಾಸ್ ಆಗುತ್ತೆ, ನೋಡ್ಬೋದು. ಇದು ಇಷ್ಟು ದಪ್ಪ ಇತ್ತು ನನಗೆ, ಇದು ದಪ್ಪ ಇತ್ತು, ಇದು ದಪ್ಪ ಇತ್ತು. ಈಗ ನೋಡಿ, ಇದು ಎಲ್ಲ ತುಂಬ ಅಂದರೆ ಇದೊಂದೇ ತೊಗೊಂಡಲ್ಲ, ಅದ್ರ ಜೊತೆಲಿ ಡಯೆಟ್ ಮಾಡಬೇಕು, ವಾಕ್ ಮಾಡಬೇಕು. ನೀವೆಷ್ಟೇ ಲಕ್ಷದ್ದು, ಎಷ್ಟೇ ಸಾವಿರಾರು ರೂಪಾಯಿದ್ದು ವೆಯ್ಟ್ ಲಾಸ್ಗೆ ಅಂತ ನೀವೇನು ತೊಗೊಂಡ್ರು, ಇವಾಗ ನೀವು ಜಿಮ್ಗೆ ಹೋದ್ರೂ ಎಲ್ಲ ತಿನ್ನಂಗಿಲ್ಲ, ಡಯೆಟ್ ಮಾಡಲೇಬೇಕು. ಆಮೇಲೆ ನೀವು ಬೇರೆ, ನಾನು ಯಾವ ಪ್ರಾಡಕ್ಟ್ರ ಬಗ್ಗೆ ಇಲ್ಲಿ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಬೇರೆ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಇದು ತೊಗೊಳ್ಳೇಬೇಕು, ಡಯೆಟ್ ಮಾಡಲೇಬೇಕು. ವಾಕು, ಯೋಗ, ಎಕ್ಸಸೈಸ್ ಏನಾದರೂ ಒಂದು ಮಾಡಲೇಬೇಕು. ಹೊಟ್ಟೆ ನೋಡಿ, ನಂದು ಹೊಟ್ಟೆನೂ ಅಷ್ಟೇ ಫುಲ್ಲು ಕರಗುತ್ತೆ. ನನಗೊಂಚೂರಿದೆ ಅಷ್ಟೇ. ನನಗೆ ಹೆಚ್ಚು ಕಡಿಮೆ 40 to 44 ಇದ್ದಿದ್ದು ಇವಾಗ 32, 33 ಒಳಗೆ ಬಂದಿದೆ. ಯಾರಿಗಾದರೂ ಬೇಕು ಅಂದರೆ ವೆಯ್ಟ್ ಲಾಸ್ ಪೌಡರ್ ಆಗಲಿ, ನಾನು ಮಾಡ್ತಿರೋ ಫೇಸ್ ಆಯಿಲು, ಫೇಸ್ ಪೌಡರು, ಸ್ಪೆಷಲ್ ರಾಗಿ ಅಂಬಲಿ, ಹೆಸರು ಕಾಳು ಜ್ಯೂಸು, ಸ್ಪೆಷಲ್ ಗ್ರೀನ್ ಟೀ, ತುಂಬ ಈ ಮಳೆಗಾಲ ಚಳಿಗಾಲಕ್ಕೆಲ್ಲದಕ್ಕೂ ಕಷಾಯ ಪುಡಿ, ಅದಂತೂ ಈ ಕಫ ಕಟ್ಟಿರೋರಿಗೆ, ಕೆಮ್ಮು, ಇಮ್ಯುನಿಟಿ ಬೂಸ್ಟ್ ಮಾಡಿ ಎಲ್ಲದಕ್ಕೂ ಒಳ್ಳೆಯದು ಈ ಥರ. ಆಮೇಲೆ ಮೆಂತ್ಯ ಮುದ್ದೆ, ಮೆಚೂರ್ಡ್ ಆಗಿರೋ ಮಕ್ಕಳಿಗೆ, ಬಾಣ್ತಿದ್ದೀರಿಗೆ ಫಸ್ಟ್ ಕ್ಲಾಸು. ಯಾರಿಗಾದರೂ ಬೇಕಾದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಇದು ಇವಾಗ ಸ್ವಲ್ಪ ತೊಣಗಲಿ, ಅಷ್ಟರೊಳಗಡೆ ಬೇಗ ನನ್ನ ಪಾತ್ರೆ ಇದೆ, ಸ್ವಲ್ಪ ತೊಳೆದ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಅಷ್ಟೊತ್ತಿಗೆ ಇದೆಲ್ಲ ಸರಿ ಆಗುತ್ತೆ. ಆಮೇಲೆ ಹೇಗೆ ರೆಡಿ ಆಗ್ತೀನಿ ಇಷ್ಟು ಇದರಿಂದ ಅಂತ ನಾನು ರೆಡಿ ಆಗೋದನ್ನೇ ನಾನು ತೋರಿಸ್ತೀನಿ. ನೋಡಿ, ಇಷ್ಟು ಒಣಗಕ್ಕೆ ಬಂದಾಗ ಕೈ ಒದ್ದೆ ಮಾಡ್ಕೊಳ್ಳಿ. ಈ ಥರ ಕೈ ಒದ್ದೆ ಮಾಡಿಕೊಂಡು ಈ ಗ್ರಾಪ್ ಮಾಡ್ಕೊಳ್ಳಿ. ಮನೇಲೆಲ್ಲ ಉದ್ರಿ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಒಂದು ಕಡೆ ಕೂತ್ಕೊಂಡು ಮಾಡ್ಕೊಳ್ಳಿ. ನಾನು ವೀಡಿಯೋಗೆ ಅಂತ ಈಗ ನಿಂತಿದ್ದೀನಿ ನೋಡಿ. ಈಗ ಮಾಡ್ಕೊಂಡಾಗ ಏನಾಗ್ತು ನೋಡಿ, ಈಗಲೇ ಮುಖ ಎಷ್ಟು ಕೆಂಪಾಗಿ ಕಾಣಿಸ್ತಾ ಇದೆಯಲ್ವ ನೋಡಿ. ಬರೀ ನೀರು ಅಷ್ಟೇ. ಈಗ ಮಾಡ್ಕೊಂಡಾಗ ನಮಗೆ ಇಷ್ಟು ಒಣಗಿರಬೇಕು, ಆಯಿತಾ? ಈಗ ಮಾಡ್ಕೊಂಡಾಗ ನಮಗೆ ನೋಡಿ ಈ ಥರ ಉದುರುತ್ತೆ. ಅದರಲ್ಲಿ ನಮಗೆ ಸಣ್ಣ ಏನಾದರೂ ಕೂದಲಿರುತ್ತಲ್ಲ, ಆ ಕೂದಲು ಉದುರುತ್ತೆ. ಈ ಥರ ಮಾಡ್ಕೊಬೇಕು. ಮೂಗು ಮೇಲಿರೋದೆಲ್ಲ ಸಣ್ಣ ಚಿಕ್ಕೆ ಎಲ್ಲ ಹೋಗುತ್ತೆ. ಅದು ಏನೋ ಹೇಳ್ತಾರೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಅಂತ. ಅದು ನೋಡಿ ಈ ಥರ ಸ್ವಲ್ಪ ಬಲ ಬಿಟ್ಟು
ಕೆಂಪಾಗೋಗ್ತೀರ ಗೊತ್ತಾ, ಅಷ್ಟು ಚೆನ್ನಾಗಿದೆನಾ. ಎಲ್ಲರೂ ಅದೇ ಕೇಳ್ತಾರೆ, ಏನು ಮುಖ ಹಿಂಗೆ ಶೈನಿಂಗು ಅಂತ. ನಂದು ಇಷ್ಟೇ ಮೇಕಪ್ಪು, ವಾರಕ್ಕೆ ಒಂದು 3 ಸರಿ ಈ ಥರ ಮಾಡ್ಕೊತೀನಿ ನೋಡಿ. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ, ತೊಳ್ಕೊಳ್ಳೋ ಮುಂಚೆನೇ ಎಷ್ಟು ಕಲರ್ ಬಂದಿದೆ ಅಂತ. ಇಷ್ಟೇ ಇವಾಗ ತೊಳ್ಕೊಂಡು ಬರ್ತೀನಿ. ತೊಳ್ಕೊಳ್ಳೋದಕ್ಕೆ ತೋರಿಸೋದಕ್ಕೆಲ್ಲ ಆಗಲ್ಲ, ತೊಳ್ಕೊಂಡು ಬರ್ತೀನಿ. ನೋಡಿ ನಾನಿನ್ನೂ ಸರಿಯಾಗಿ ತೊಳ್ಕೊಂಡಿಲ್ಲ. ಇದಕ್ಕಂತಲೇ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ, ಮೂಗುಗೆಲ್ಲ ಹಾಕಿ ಉಜ್ಕೊಳ್ತೀನಿ. ಮೂಗ್ಬೊಟ್ಟಿಗೆ ಎಲ್ಲ ಮೆತ್ಕೊಂಡಿರುತ್ತೆ, ಮೂಗ್ಬೊಟ್ಟು ತೆಗ್ದು ಉಜ್ಕೊಳ್ಳೋಕೆ ಕಷ್ಟ ಅಂಥೇಳಿ ಆ ಬ್ರಷಲ್ಲೇ ಹೀಗೀಗೆ ಮಾಡ್ಕೊಳ್ತೀನಿ ನಾನು. ನೋಡಿ ನಿಮ್ಮ ಮುಂದೆನೇ ಏನೂ ಫಿಲ್ಟ್ರು ಇಲ್ಲ, ಯಾವುದೂ ಇಲ್ಲ. ಈಗ ತೋರಿಸಿದ್ದೀನಿ. ಈಗ ತಲೆದು ಒಣಗಿದೆ ನೋಡಿ, ಈ ಥರ ಒಣಗಿದೆ. ಈಗ ನಾನು ಸ್ನಾನ ಮಾಡಿಕೊಂಡು ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ, ನೋಡಿ ಈ ಗುದ್ರಿ ಇರುತ್ತೆ, ಅದಕ್ಕೆ ನಾನು ಹೇಳಿದ್ದು ಒಂದು ಕಡೆ ಕೂತ್ಕೊಂಡು ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನೋಡಿ ಇದರಲ್ಲೆಲ್ಲ ನಮಗೆ ಡೆಡ್ ಸ್ಕಿನ್ನು ಮತ್ತು ಸಣ್ಣ ಸಣ್ಣ ಕೂದಲಿರೋದು ಎಲ್ಲ ಬಂದ್ಬಿಡುತ್ತೆ. ನೋಡಿ ಇಷ್ಟು ನೋಡಿ, ಕೆಂಪಾಗೋಗಿದ್ದೀನಲ್ವ, ಮೂಗ್ಬೊಟ್ಟನ್ನೆಲ್ಲ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಶಾಂಪು ಹಾಕ್ಬಿಟ್ಟು ಉಜ್ಕೊಂಡ್ಬಿಡ್ತೀನಿ. ನಾನು ಇವತ್ತು ತಲೆಗೆ ಶಾಂಪು ಹಾಕಲ್ಲ. ನೋಡಿ ಈ ಥರ ಟವಲಲ್ಲೇ ಒಂಚೂರು ಒರೆಸ್ಕೊಂಡ್ಬಿಡ್ತೀನಿ. ಒರೆಸ್ಕೊಂಡು ಬಿಟ್ಬಿಟ್ರೆ ಇದಾಗುತ್ತೆ. ಹಣೆಗೊಂದು ಇಟ್ಕೊಳ್ತೀನಿ. ಹಣೆಗೆ ನಾನು ಇದು ತುಂಬ ತಂದಿಟ್ಬಿಟ್ಟಿದ್ದೀನಿ, ಇದೇ ಸೈಜ್ ಇಟ್ಕೊಳ್ಳೋದು. ಇವಾಗ ಬೇರೆ ಚೇಂಜ್ ಮಾಡೋಣ ಉದ್ದುದ್ದು ಅಂದ್ಕೊಳ್ತಾ ಇದ್ದೀನಿ. ಉದ್ದುದ್ದು ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ನೋಡಿ ಈ ಥರ ಸ್ವಲ್ಪ ಹೊತ್ತಿಗೆ ಸರಿ ಆಗುತ್ತೆ, ಯಾಕಂದರೆ ನಾವು ಅದು ಉಜ್ಕೊಂಡಿರ್ತೀವಲ್ಲ, ಎಷ್ಟು ನೈಸಾಗಿರುತ್ತೆ ಗೊತ್ತಾ. ಈಗ ನಾನು ಫಟಾಫಟ್ ಅಂತ ರೆಡಿ ಆಗ್ತೀನಿ. ಹೇಗೆ ರೆಡಿ ಆಗ್ತೀನಿ ಅಂತ ಒಂದು ಸಣ್ಣ ವಿಡಿಯೋ ತೋರಿಸ್ತೀನಿ ನೋಡಿ. ಅದರದ್ದೇ ಬ್ಲೌಸ್ ಹೊಲ್ಸಿದ್ನಲ್ಲ, ಈಗ ಒಂಥರ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆಯಲ್ವ. ನೋಡಿ ನನ್ನ ಹೊಟ್ಟೆ ಇಷ್ಟು ಕರಗಿದೆ ಅಂತೇಳಿ ನನಗೆ ಖುಷಿ ಆಗುತ್ತೆ. ಈಗ ಫಸ್ಟು ಬಳೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಾಟ್ಲಿ ಬಳೆ, ಇದು ಮ್ಯಾಚಿಂಗ್ ಇತ್ತು ಮನೇಲಿ ಇದ್ದಿದ್ದು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇದೊಂದೇ ಸಿಂಗಲ್ ಕರಿಮಣಿ ಬಳೆ ಇರೋದು. ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಬಳೆನ. ಒಬ್ರಂತೂ ತುಂಬ ಚೆನ್ನಾಗಿ ಕಮೆಂಟ್ ಹಾಕಿದ್ರು, ನೀವು ಹೇಗೆ ರೆಡಿ ಆಗ್ತೀರಾ, ಹೇಗೆ ಅಲ್ಲಿ ಹೋಗ್ತೀರಾ, ನಾವು ನೋಡಬೇಕು ಅಂತ ಬರೆದಿದ್ರು. ತುಂಬ ಖುಷಿ ಆಗುತ್ತೆ. ನೋಡಿ ನನ್ನ ಮುಖ ಕೆಂಪು ಹಾಗೇ ಇದೆಯಲ್ವ. ಈಗ ಒಂದು ಸ್ವಲ್ಪ ಕ್ರೀಮೆಲ್ಲ ಹಚ್ಕೊಂಡ್ಮೇಲೆ ಸರಿ ಆಗುತ್ತೆ. ತುಂಬ ಚೆನ್ನಾಗಿದೆ ನಾನು ಮಾಡ್ತಿರೋ ಪ್ರಾಡಕ್ಟ್. ಎತ್ತೋರಿಗೆ ಹೆಗ್ಣ ಮುದ್ದು ಅಂದಂಗೆ, ನಂದು ಆ ಥರ ಏನಿಲ್ಲ, ಆದರೆ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ನಿಧಾನವಾಗಿ ಹಾಕ್ಕೊಳ್ತಾ ಇದ್ದೀನಿ ಬಳೆ. ತುಂಬ ಜನ ಹೇಳ್ತಿದ್ರಿ ಇದ್ರದ್ದು ಡಿಸೈನ್ ತೋರಿಸಿ ಅಂತ ಹೇಳಿ. ನೋಡಿ ಲಿಂಕ್ ಅಂತ ಕೇಳಬೇಡಿ, ಇದು ಗೋಲ್ಡ್ ಬಳೆ, ಲಿಂಕ್ ಅಂತ ಕೇಳಬೇಡಿ ಆಯಿತಾ. ಎಲ್ಲದಕ್ಕೂ ಇವಾಗ ಇನ್ಸ್ಟಾಗ್ರಾಮಲ್ಲಿ ಲಿಂಕು ಅಂತ ಹೇಳಿ ತುಂಬ ವಿಡಿಯೋ ಲೆಂತಿ ಆಗೋಗುತ್ತೆ ಅನಿಸುತ್ತೆ. ಈಗ ರೆಡಿ ಹಾಕಿದ್ದೀನಿ, ಸಿಂಪಲಾಗಿ ಅಷ್ಟೇ. ಇಷ್ಟೇ ಹೊಲಿಸಿರೋದು ಬ್ಲೌಸು, ಇನ್ನೂ ತಲೆ ಎಲ್ಲ ಬಾಚಿಲ್ಲ. ಈತು ಜುಮ್ಕಿ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ, ಫುಲ್ಲು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ಭಾಗದ ವಿಡಿಯೋ ಮುಂದೆ ಅಪ್ಲೋಡ್ ಮಾಡ್ತೀನಿ. ತುಂಬ ಉದ್ದ ಆದರೆ ಸ್ಕಿಪ್ ಮಾಡ್ಕೊಂಡು ಹೋಗ್ತೀರಾ. ಫುಲ್ಲು ತೋರಿಸ್ತೀನಿ ಸೀರೆ ಹೇಗೆ ಉಟ್ಟಿದ್ದೀನಿ ಅಂತ ಹೇಳಿ. ಫುಲ್ಲು ಹಿಂಗೆ ತೋರಿಸೋಣ ಅಂದರೆ ಆಗಲ್ಲ, ಸ್ಟ್ಯಾಂಡ್ ಅಲ್ಲಿ ಇಲ್ಲಿ ಇಟ್ಟು ತೋರಿಸ್ಬೇಕು. ಈ ಥರ ಬಂದಿದೆ. ಯಾರು ನೆರಿಗೆ ಹಿಡಿಯೋರು ಯಾರೂ ಇಲ್ಲ, ನಾನು ಒಬ್ಬಳೇ ಉಡೋದು. ಇದನ್ನು ಅಷ್ಟೇ ನೋಡಿ, ಈ ಥರ ಸಾಕು ಅಲ್ವಾ, ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.